A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ, ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನ ಕುಕ್ಕರಹಳ್ಳಿ ಸರ್ಕಾರಿ ಪ್ರೌಢಶಾಲೆ ದಕ್ಷಿಣ ವಲಯ ಶಾಲಾ ಮಕ್ಕಳಿಗೆ ತಾಯಿ ಅಮ್ಮನ ಕುರಿತು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮುಖಾಂತರ ಸಮಾಜ ಸೇವಕರು ಆದ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಉದ್ಘಾಟಿಸಿದರು. ತದನಂತರ ಮಾತನಾಡಿ, ತಾಯಿ ದೇವರು ಎಂಬ ನಾಣ್ಣುಡಿಯಂತೆ ಜಗತ್ತಿನಲ್ಲಿ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಯೇ ಪ್ರತಿಯೊಬ್ಬ ಮನುಷ್ಯನ ಮೊದಲ ಗುರುವಾಗಿದ್ದು, ಪ್ರತಿಯೊಬ್ಬ ಮನುಷ್ಯನ ಏಳಿಗೆಗೆ ತಾಯಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ. ಮಾನವ ಕುಲದ ಆಧಾರ ಸ್ತಂಭ, ತ್ಯಾಗ, ಪ್ರೀತಿ ಮತ್ತು ಪೋಷಣೆಯ ಸಂಕೇತವಾಗಿದೆ. ಕನ್ನಡ ಸಂಸ್ಕೃತಿಯಲ್ಲಿ ತಾಯಿಯನ್ನ ಅಮ್ಮ ಎಂದು ಗೌರವಿಸಲಾಗುತ್ತದೆ. ಅವರು ಸಂಪ್ರದಾಯಗಳನ್ನು ಮುಂದುವರಿಸುತ್ತಾರೆ. ಪ್ರಹ್ಲಾದನಿಗೆ ನಾರದರು ಧೈರ್ಯವನ್ನ ಬೋಧಿಸಿದಂತೆ ತಾಯಿ ಗರ್ಭದಲ್ಲಿರುವಾಗಲೇ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುತ್ತಾರೆ. ತಾಯಂದಿರ ದಿನಾಚರಣೆ 20ನೇ ಶತಮಾನದ ಆರಂಭದಲ್ಲಿ ಅಮೆರಿಕದಲ್ಲಿ ಅನ್ನಾ ಜಾರ್ವಿಸ್ ಅವರಿಂದ ಪ್ರಾರಂಭವಾಯಿತು. ತಾಯಿಯ ಇತಿಹಾಸ ಮತ್ತು ಮಹತ್ವ, ಸಾಂಸ್ಕೃತಿಕ ಹಿನ್ನೆಲೆ, ಕನ್ನಡದಲ್ಲಿ ತಾಯಿಯನ್ನ ಪ್ರೀತಿ, ವಾತ್ಸಲ್ಯ ಮತ್ತು ತ್ಯಾಗದ ಮಾತೃ ರೂಪವೆಂದು ಪರಿಗಣಿಸಲಾಗುತ್ತದೆ. ತಾಯಿ ಮಗುವಿಗೆ ಸರಿತಪ್ಪುಗಳನ್ನು ಕಲ್ಪಿಸುವ ಮೊದಲ ಗುರುವಾಗಿದ್ದಾರೆ. ಪೌರಾಣಿಕ ಉದಾಹರಣೆ, ತಾಯಿಯ ಗರ್ಭವು ಮಗುವಿನ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಇದಕ್ಕೆ ಪ್ರಹ್ಲಾದ ಮತ್ತು ಕಯಾದುವಿನ ಕಥೆಯೇ ಉದಾಹರಣೆಯಾಗಿದೆ. ಅಷ್ಟೇ ಅಲ್ಲದೆ ತಾಯಂದಿರ ದಿನ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದಿರ ದಿನವನ್ನ ಆಚರಿಸಲಾಗುತ್ತದೆ. ಆದರೆ ವರ್ಷ ಪೂರ್ತಿ ತಾಯಿಯ ಕುರಿತು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತೋಷವಾದ ವಿಷಯವಾಗಿದೆ. ಇದು ತಾಯಿಯ ತ್ಯಾಗವನ್ನ ಸ್ಮರಿಸುವ ವಿಶೇಷ ದಿನವಾಗಿದೆ. ಕನ್ನಡ ಸಂಸ್ಕೃತಿ, ಕನ್ನಡದಲ್ಲಿ ತಾಯಿ ಪದವು ಕೇವಲ ಜನ್ಮ ನೀಡಿದವಳಿಗೆ ಮಾತ್ರವಲ್ಲದೆ ನಾಡು ನುಡಿಗೂ ಬಳಸಲಾಗುತ್ತದೆ. ಇದು ಪೋಷಣೆಯ ಸಂಕೇತವಾಗಿದೆ. ತಾಯಿ ತನ್ನ ಮಗುವಿನ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಯಾವುದೇ ದುರಾಸೆ ಇಲ್ಲದೆ ನಿರಂತರವಾಗಿ ಪ್ರೀತಿಸುವ ಅಪೂರ್ವ ಜೀವಿಯಾಗಿದ್ದಾರೆ. ಇನ್ನು ವಾಸ್ತವಿಕವಾಗಿ ಮಾತನಾಡಿದಂತಹ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹಾದೇವು, ಪ್ರತಿ ವರ್ಷ ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನವನ್ನ ಮಾಡಿ ತಾಯಂದಿರ ದಿನಾಚರಣೆ ಕಾರ್ಯಕ್ರಮಗಳನ್ನು ಸಮಾಜ ಮುಖ್ಯವಾಗಿ ಹಮ್ಮಿಕೊಳ್ಳುವುದು ನಮ್ಮ ಉದ್ದೇಶವಾಗಿದೆ ಎಂದರು. ತದನಂತರ ಮೈಸೂರಿನ ಕನ್ನಿಕಾ ಕಾವೇರಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಚಂದಮ್ಮ ಪೋನ್ ಅಚ್ಚರವರು ಮಾತನಾಡಿ, ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ತಾಯಿಯನ್ನು ಪ್ರೀತಿಸುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ತಾಯಿ ಮೊದಲ ಗುರು ದೇವರು ಎಂದರು. ಅದರಂತೆ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಅಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಮತ್ತು ವರ್ಡ್ ಎಜುಕೇಷನ್ ಸಂಸ್ಥೆಯ ಸಂಯೋಜಕರು ಆದ ಶ್ರೀಮತಿ ಅಮೃತ್ ಅವರು ಮಾತನಾಡಿ, ಅಮ್ಮ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸುವುದು ಬಹಳ ಸಂತೋಷವಾದ ವಿಷಯ. ಹಲವಾರು ಮಕ್ಕಳು ಅಮ್ಮನನ್ನ ಕುರಿತು ವಿವಿಧ ರೀತಿಯಲ್ಲಿ ವರ್ಣಿಸಿರುವುದು ಸಂತೋಷವಾದ ವಿಷಯವಾಗಿದೆ. ಮಕ್ಕಳು ಅಮ್ಮಂದಿರನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗದಿದ್ರೂ ಪರವಾಗಿಲ್ಲ, ದೇವಸ್ಥಾನದ ಬಳಿ ಕೂರದಂತೆ ಮಾಡಬಾರದು ಎಂದರು. ಪ್ರತಿಯೊಬ್ಬರು ತಾಯಂದಿರ ಬಗ್ಗೆ ಗೌರವ ಪೂರ್ವಕವಾಗಿರುವಂತೆ ಮನವಿಯನ್ನ ಮಾಡಿದ್ರು. ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರು ಆರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಕಸ್ತೂರಿ ಸಿರಿಗನ್ನಡ ವೇದಿಕೆ ಇಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ಬಹಳ ಸಂತೋಷ. ಅನೇಕ ಸಂಘ ಸಂಸ್ಥೆಗಳು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಳ್ಳುವುದರಿಂದ ಮಕ್ಕಳಿಗೆ ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸಿದಂತಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಥಮ, ದ್ವಿತೀಯ ಬಹುಮಾನವನ್ನ ನೀಡಿ ಸರ್ಟಿಫಿಕೇಟ್ ಅನ್ನು ವಿತರಿಸಲಾಯಿತು. ತದರಂತೆ ಈ ಸಂದರ್ಭದಲ್ಲಿ ಶಿಕ್ಷಕರು ಆದಂತಹ ಮಹೇಶ್, ಶ್ರೀಮತಿ ಉಮಾ, ಶ್ರೀನಿವಾಸ ಸೇರಿದಂತೆ ಅನೇಕ ಶಿಕ್ಷಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಹಾಜರಿದ್ದರು. ಆ ಕಷ್ಟ ಆ ತಾಯಿ ಏನು ಎತ್ತಿ ಆ ಕಷ್ಟ ನಾವೇನಾದ್ರು 1-2 kg ಬ್ಯಾಗ್ ತಕೊಂಡ್ರಿ ಅಂದ್ರೆ ಕಷ್ಟ ಯಾಕೆ ಇಷ್ಟೊತ್ತು ಅಂತ ಹೇಳಿ, ಏನ್ ಸರ್ 2 kg ಬ್ಯಾಗ್ ಇಟ್ಕೊಂಡು ನೀವು ಸ್ವಲ್ಪ ತಟ್ಟು ಕೊಡ್ತೀವಿ. ಏನು ಆಗುದಿಲ್ಲ ಮಾಸ್ಟರ್ ಹೇಳ್ತಾವ್ರೆ, ಭಾರ ಅಂತಕ್ಕಂಥ ತುಂಬಾ ಕಷ್ಟ. ಆದ್ರೆ ತಾಯಿ ಅಂತಕ್ಕಂಥವ್ರು, ನನ್ನ ತಾಯಿ ಆಗಿರ್ಬೋದು, ಮಾದೇವಪ್ಪವ್ರ ತಾಯಿ, ಚಂದ್ರ ಸಾಹೇಬ್ರ ತಾಯಿ ಆಗಿರ್ಬೋದು, ಅಮೃತವ್ರ ತಾಯಿ, ಇಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರ ತಾಯಿ. ಎಷ್ಟು ದಿವಸ 9 ತಿಂಗಳು 9 ದಿವಸ ಆರೋಗ್ಯ ಶಾಸ್ತ್ರದ ಪ್ರಕಾರ ಬಂದವರು, ವರ್ಲ್ಡ್ ಎಜುಕೇಷನ್ ಸಂಸ್ಥೆಯವರು, ಇವರೆಲ್ಲ ಡಾಕ್ಟರ್ನ ತಯಾರು ಮಾಡುವಂಥವ್ರು. ಯಾರ್ಯಾರು ಕಡಿಮೆ ಅಂಕ ಇರ್ತದೆ, ಯಾರು ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರ್ತದೆ ಅಂತವ್ರನ್ನೆಲ್ಲ ವಿದೇಶಕ್ಕೆ ಡಾಕ್ಟರ್ನಾಗಿ ಮಾಡುವಂಥವ್ರು ನಮ್ಮ ಅಮೃತ ಅವ್ರು ಬಂದಿದ್ದಾರೆ. ಆ ಕೌಶಲ್ಯ ಮುಚ್ಚಿಗೆ ಅವರ ಅಡಿನಲ್ಲಿ ಹೊಡಿಬೇಕು, ಅವ್ರಿಗೆಲ್ಲ ಒಂದು ಚಪ್ಪಾಳೆ.
ವೈದ್ಯ ನಾರಾಯಣ ಹರಿ ಅಂತಕ್ಕಂಥದ್ದು. ಹಾಗೆ ತಾಯಿ ಅಂತಕ್ಕಂಥದ್ದು ಬಹಳ ಈ ಜಗತ್ತಿನಲ್ಲಿ ತಾಯಿಯೇ ದೇವರು. ತಾಯಿಗೆ ತಕ್ಕ ಮಗ ಅಂತ ಕೆಲವರು ಸಿನಿಮಾ ತೆಗೆದಿದ್ರು. ತಾಯಿಯೇ ಮೊದಲನೇ ದೇವರು, ತಾಯಿಯೇ ದೇವರು ಅಂತ ಸಿನಿಮಾ ತೆಗೆದಿದ್ರು ಅಲ್ವಾ. ಹೀಗೆ ತಾಯಿ ಸಂಬಂಧಪಟ್ಟ ಅನೇಕ ಚಲನಚಿತ್ರಗಳು ಇವತ್ತು ದಿವಸ ಬಂದಿದೆ. ತಾಯಿ ಅಂತಕ್ಕಂಥವ್ರು ಈ ಜಗತ್ತಿನಲ್ಲಿ ನಾವು ನಿಜವಾದ ದೇವರನ್ನು ನೋಡಿಲ್ಲ. ನಿಜವಾದ ದೇವರು ಯಾರಪ್ಪ ಅಂತ ಹೇಳಿದ್ರೆ ತಾಯಿನೇ ಅಲ್ವಾ. ನಮಗೆ ಆ ಒಂದು ಜನ್ಮವನ್ನು ಕೊಡ್ತಾರೆ. ಜನ್ಮ ಕೊಟ್ಟ ಕ್ಷಣದಿಂದ ನಮ್ಮ ಒಂದು ವಯಸ್ಸಿಗೆ ಬರುವವರೆಗೂ ಎಷ್ಟು ನಮ್ಮ ಪ್ರೀತಿಯಾಗಿ ಎಲ್ಲಿ ಹಾಸಿಗೆಯಿಂದ ಕೆಳಗೆ ಬಿದ್ದೋಯ್ತಾರೋ ಅಂತೇಳಿ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಎಷ್ಟು ಅವ್ರನ್ನ ಮಕ್ಕಳನ್ನ ಬಹಳ ಪ್ರೀತಿಯಿಂದ ನೋಡ್ತಾರೆ. ದಿನಕ್ಕೆ ಎಷ್ಟು ಸಲ ಪೌಡ್ರ್ ಹಾಕ್ತಾರೆ. ಎಷ್ಟು ಸಲ ಹಾಕಿದ್ರಪ್ಪ ನಿನಗೆ? ಹಾಕೇ ಇಲ್ವ ನೀನು ಪೌಡ್ರ ನಿನಗೆ ಪಾಪು? ನಿಮ್ಮ ತಾಯಿ ಎಷ್ಟು ನಿನ್ನ ಸೌಕರ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ವಾ. ದಿನ ಹಾಕ್ತಿದ್ರಪ್ಪ, ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯಾ? ನಿನಗೆ ಪೌಡ್ರ್ ಚೆನ್ನಾಗಿ ಹಾಕೋರಿ ತಾಯಿ ಹೋದ್ರ. ನೋಡಿದ್ರ ಸಭಾ ನೋಡಿದ್ರೆ ಅವ್ರ ಚಪ್ಪಾಳೆ ಎಲ್ಲ ಸೇರಿ. ಹಂಗಾಗಿ ತಾಯಿ ಅಂತಕ್ಕಂಥವ್ರು ಜಗತ್ತಿನಲ್ಲಿ ಯಾವುದಕ್ಕೂ ಇವತ್ತೊಂದು ತಾಯಿ ಅವರ ನಮ್ಗೆ ಜನ್ಮ ಕೊಟ್ಟದ್ರಿಂದ ನಾವು ವಯಸ್ಕರ 18 ವರ್ಷ ಬರುವವರೆಗೆ ಎಷ್ಟು ಪ್ರೀತಿಯಾಗಿ ನೋಡ್ತಾರೆ. ಇವತ್ತು ಅದೇ ತಾಯಿಯನ್ನು ಪ್ರಾಣಿಗಳಲ್ಲೂ ಅಷ್ಟೇ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದೆ, ಒಂದು ಸಣ್ಣ ನಾಯಿ ಮರಿ ಲಾರಿ ಮಧ್ಯೆ ಹೋಗಿ ಸಿಗಾಕೊಂಡ್ಬಿಡ್ತದೆ. ಆ ನಾಯಿ ಮನುಷ್ಯ ಯಾರಾಗಿದ್ರೆ ಸುಮ್ಮನೆ ಹೊಂಟೋಯ್ತಲ್ಲ ಅಂತ ಆದ್ರೆ ನಾಯಿ ಒಳಗಡೆ ಲಾರಿ ಒಳಗಡೆ ನುಗ್ಗಿ ಇನ್ನೊಂದು ಟೈದಿಂದ ಎಳ್ಕೊಂಡು ಮರಿನ ಎಳ್ಕೊಂಡ್ಬಂದು ರಕ್ಷಣೆ ಮಾಡ್ತಕ್ಕಂಥದ್ದು. ಎಂತ ಮೈ ಜುಮ್ ಅಂತದೆ ಅಂತಕ್ಕಂಥದ್ದು. ಪ್ರತಿಯೊಂದು ಪ್ರಾಣಿಗಳಲ್ಲೂ ಇವತ್ತು ಜೀವಾತ್ಮ ಇದೆ ಅಂತಕ್ಕಂಥದ್ದು. ಅದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದು ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ಜೀವಾತ್ಮವಿದೆ ಅಂತಕ್ಕಂಥ ಮಾತನ್ನು. ಬರೀ ಮನುಷ್ಯನಿಗೆ ಮಾತ್ರ ಜೀವ ಇದೆಯಾ? ಪ್ರಾಣಿಗಳಿಗಿಲ್ವಾ? ಪಕ್ಷಿಗಳಿಗಿಲ್ವಾ? ಜಲಚರಗಳಿಗಿಲ್ವಾ? 84 ಲಕ್ಷ ಜಲಚರಗಳಿಗೂ ಇವತ್ತೊಂದು ದಿವಸ ಜೀವ ಅಂತಕ್ಕಂಥದ್ದಿದೆ. ಪ್ರತಿಯೊಂದಕ್ಕೂ ಅದ್ರ ರೈಟ್ಸ್ ಅಂತಕ್ಕಂಥದ್ದಿದೆ. ಪ್ರತಿಯೊಂದಕ್ಕೂ ಬದುಕುವಂಥದ್ದು. ಹಾಗಾಗಿ ತಾಯಿ ಅಂತಕ್ಕಂಥದ್ದು ಬಹಳ ಮಿಗಿಲಾದದ್ದು. ಯಾವುದೇ ಒಂದು ಇದಕ್ಕೆ ಒಂದು ಶಕ್ತಿ ನಮ್ಮನ್ನ ತಿದ್ದಿ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥದ್ದು, ನಮ್ಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಗುರುಗಳಲ್ಲಿ ಪಾಠ ಹೇಳ್ಕೊಟ್ರು ಮನೆಯಲ್ಲಿ ಅವ್ರು ಏನು ನಮಗೆ ಹೋಮ್ವರ್ಕ್ನ ಹೇಳ್ಕೊಡ್ತಕ್ಕಂಥದ್ದು, ಶಿಸ್ತನ್ನ ಹೇಳ್ಕೊಡುವಂಥದ್ದು, ನಮ್ಮ ಜೀವನದಲ್ಲಿ ಹೇಗೆ ನಾವು ಬದುಕಬೇಕು ಅಂತಕ್ಕಂಥದ್ದು ಹೇಳ್ಕೊಡುವಂಥವ್ರು ತಂದೆಗಿಂತ ಹೆಚ್ಚು ತಾಯಿ ಅಂತಕ್ಕಂಥದ್ದು ಅಲ್ವಾ. ಅದೇ ತಾಯಿ ನಾವು ವಯಸ್ಸಾದ ಮೇಲೆ ಸಾಕಷ್ಟು ಜನ ಇವತ್ತೊಂದು ದಿವಸ ಏನ್ ಮಾಡ್ತಾ ಇದ್ದಾರೆ, ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಅದೇ ತಾಯಿ ರಾತ್ರಿ ಒಂದು ಗ್ಲಾಸ್ ನೀರು ಕಾಯಿಸ್ಕೊಡಪ್ಪ ಅಂತ ಮಗಳಿಗೂ ಯಾರು ಹೇಳಿದ್ರೆ 2 ಸಲ ಕಾಯಿಸ್ಕೊಡುದು ನಿನಗೆ ಅಲ್ವಾ. ಅದೇ ತಾಯಿ ನಾವು ಮಕ್ಕಳಾಗಿದ್ದಾಗ ಎಷ್ಟು ಸಲ ಹತ್ರ ಎಷ್ಟು ಸಲ ಹಾಲು ಕೊಡಿಸ್ತಿದ್ರು. ಎಷ್ಟು ಸಲ ಅಪ್ಪ? 5 ಸಲ 10 ಸಲ 20 ಸಲ ದಿನದ 24 ಗಂಟೆ ನಮ್ಮ ಶುಶ್ರೂಷೆ ಮಾಡ್ತಿದ್ರು. ಎಷ್ಟು ನಮಗೆ ಮಲ ಮಾಡ್ಕೊಳ್ಳಿ, ಮೂತ್ರ ಮಾಡ್ಕೊಳ್ಳಿ, ಏನೇನು ಮಾಡ್ಕೊಂಡ್ರು ಸ್ವಲ್ಪನೂ ಕೋಪ ಮಾಡ್ಕೊಳ್ಳದೆ ಬಹಳ ಪ್ರೀತಿಯಾಗಿ ನಮ್ಗೆ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಅಲ್ವಾ. ಎಷ್ಟು ಪ್ರೀತಿಯಾಗಿ. ಆದ್ರೆ ಆ ಮಕ್ಕಳು ಆ ತಾಯಿಯನ್ನ ಅಷ್ಟೇ ನಮ್ಮ ಋಣವನ್ನ ತೀರ್ಸೋಕೆ ಸಾಧ್ಯವಾಗ್ತಾ ಇಲ್ಲ. ಆಗ್ತಾ ಇದೆಯಾ? ಏನೇ ಕಷ್ಟಪಟ್ಟು ಮಾಡ್ತಾ ಇಲ್ಲ. ನಾನು ಮೊನ್ನೆ ನಮ್ಮ ತಾಯಿಗೆ 3,000 ರೂಪಾಯಿ ಕೊಟ್ಟು ಒಂದು ಪಾದರಕ್ಷೆ ಕಾಲು ಸ್ವಲ್ಪ ವೇಟ್ ಮಾಡ್ಕೊಂಡಿದ್ದು ಚೆನ್ನಾಗಿರೋದಿರಲಿ ಅಂತೇಳಿ ಒಂದು 3,000 ರೂಪಾಯಿ ಕೊಟ್ಟೆ. ನಾನು ಅನ್ಕೊಂಡೆ 3 ಲಕ್ಷ ಅಲ್ಲ 3 ಕೋಟಿ ರೂಪಾಯಿ ತಂದು ಕೊಟ್ಟರು ನಾವು ಆ ತಾಯಿ ಋಣವನ್ನ ತೀರ್ಸೋಕೆ ಸಾಧ್ಯವಿಲ್ಲ ಅಂತ. ಹಂಗೂ ನಮ್ಮ ತಾಯಿ ಯಾಕಪ್ಪ ಇಷ್ಟೊಂದು ಬೇಡ ಕಡಿಮೆ ತಗೋತೀನಿ ಬಿಡು ಹೋದ್ರು. ಇಲ್ಲ ಕಾಲು ಚೆನ್ನಾಗಿರ್ಬೇಕು, ಮಕ್ಕ ಚೆನ್ನಾಗಿದ್ರು ಪರವಾಗಿಲ್ಲ. ಡಾಕ್ಟರ್ ಹೇಳ್ತಾರೆ BP ಶುಗರ್ ಇರೋರಿಗೆ ಪಾದ ಬಹಳ ಹುಷಾರಾಗಿರ್ಬೇಕು, ಏಟುಗಳನ್ನ ಮಾಡ್ಕೋಬಾರ್ದು ಅಂತಕ್ಕಂಥದ್ದು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಬಹಳ ಇವತ್ತೊಂದು ನಾವು ತಾಯಿ ಋಣವನ್ನ ತೀರ್ಸೋಕೆ ಸಾಧ್ಯವೇ ಇಲ್ಲ. ಹಂಗಂತ ಬಿಡೋಂಗಿಲ್ಲ. ನಾವು ನಿರಂತರವಾಗಿ ಕೈಲಾದಷ್ಟು ಭಗವಂತ ಶಕ್ತಿ ಕೊಟ್ಟಷ್ಟು ನಮ್ಮ ತಾಯಿ ಸೇವೆಯನ್ನ ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ. ಎಲ್ಲ ಮಾಡ್ತಾ ಇದ್ದೀರಾ? ಇವತ್ತಿಂದ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಅಲ್ವಾ. ಏನಪ್ಪ ನೀವು ಮಾಡ್ತೀಯಾ? ನಿಮ್ಮ ತಾಯಿ ಹೆಸರು ಪ್ರಭಾ. ಯಾವತ್ತು ನಿಮ್ಮ ತಾಯಿ ಹುಟ್ಟದ್ದು? ನಿಮ್ಮ ತಾಯಿ ಹುಟ್ಟೋದು ಡೇಟ್ ಆಫ್ ಬರ್ತ್ ಎಷ್ಟು ಗೊತ್ತಿಲ್ಲ. ನಿಮ್ಮ ತಾಯಿ ಡೇಟ್ ಆಫ್ ಬರ್ತ್ ಎಷ್ಟು ಗೊತ್ತಿಲ್ಲ. ಯಾರ್ಯಾರಿಗೆ ನಿಮ್ಮ ತಾಯಿ ಡೇಟ್ ಆಫ್ ಬರ್ತ್ ಗೊತ್ತು ಹೇಳಿ. ಪರವಾಗಿಲ್ಲ. ಸುಮ್ಮನೆ ಎತ್ಬಿಟ್ರೆ ಎಷ್ಟಪ್ಪ ಎಷ್ಟು ನಿಮ್ಮ ತಾಯಿ ಡೇಟ್ ಆಫ್ ಬರ್ತ್? 84. 11/10/2 ನನ್ನ ಡೇಟ್. 11ನೇ ತಾರೀಕು 10ನೇ ತಿಂಗಳು ನಾನು ಹುಟ್ಟದ್ದು. ಅದು ನಿಮ್ಮ ತಾಯಿ 84, ನಾನು 78. ಏನಪ್ಪ ನಿಮ್ದು? ನಿಮ್ಮ ತಾಯಿದು ಫೇಲ್ ಆಗ್ಬಿಟ್ಟಲ್ಲ.
ನಾವು ಬರೀ ಹುಟ್ಟುಹಬ್ಬ ಆಚರಣೆ ಮಾಡೋಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿ ಜನ್ಮ ದಿನಾಂಕವನ್ನ ತಿಳ್ಕೊಬೇಕಾಗ್ತದೆ. ಇವೆಲ್ಲ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಅಲ್ವಾ? ಇವೆಲ್ಲದೂ ತಿಳ್ಕೊತೀವಿ. ನಾವು ನಮ್ಮ ತಂದೆ ತಾಯಿದೆ ಡೇಟ್ ಆಫ್ ಬರ್ತ್ ತಿಳ್ಕೊಂಡಿರೋದಿಲ್ಲ ನೋಡಿ. ಇವೆಲ್ಲ ಬಹಳ ಅಸಿಸ್ಟ್ ಆಗ್ತದೆ ಅಲ್ವಾ? ನಾವೆಲ್ಲ ಜವಾಬ್ದಾರಿಯಾಗಿ ಕೆಲಸವನ್ನು ಮಾಡಬೇಕು ಅಲ್ವಾ? ನಾಳೆ ತಿಳ್ಕೊಂಡ್ಬಂದು HM ಸಾಹೇಬ್ರಿಗೆ ಹೇಳ್ಬೇಕು ನೀನು. ಅವ್ರು ಕೇಳಿದಲ್ಲಿ ಬೆಳಗ್ಗೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಡೇಟ್ ಆಫ್ ಬರ್ತ್ ಇದು ಸರ್ ಅಂತ ಹೇಳಿದ್ರು. ಎಲ್ಲರೂ ಹೇಳ್ತೀರಾ? ನಾಳೆ ಮೊದಲನೇ ಪೀರಿಯಡಲ್ಲೇ ಹೇಳ್ಬೇಕು. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೆ ಮೊದಲು ದಿಕ್ಕನ್ನು ತಿಳ್ಕೋಬೇಕು. ಇಲ್ಲ ಅಂದ್ರೆ ನಾವೇ ದಿಕ್ಕು ತಗೊಂಡಿದ್ದೀವಿ. ನಾವು ಪೂರ್ವ ಯಾವುದು, ಪಶ್ಚಿಮ ಯಾವುದು, ಉತ್ತರ ಯಾವುದು, ದಕ್ಷಿಣ ಯಾವುದೋ ದಿಕ್ಕು ಯಾವ ಮನುಷ್ಯನಿಗೆ ಗೊತ್ತಿಲ್ವೋ ಅವರು ದಿಕ್ಕು ತಪ್ಪೋಗ್ಬಿಡ್ತಾರೆ. ಹಂಗಾಗಿ ನಾವು ಬಹಳ ಫಾರ್ಮುಲಾ ಇದೆ ಇವೆಲ್ಲ. ತಂದೆ ತಾಯಿಯ ಒಂದು ಜನ್ಮ ದಿನಾಂಕ ಆಗಿರ್ಬೋದು, ಗುರು ಹಿರಿಯರ ಜನ್ಮ ದಿನಾಂಕ ಇರ್ಬೋದು, ಅವ್ರು ನಡೆದು ಬಂದ ದಾರಿ ಇರ್ಬೋದು, ಪ್ರತಿಯೊಂದು ನಾವು ಸರಿಯಾಗಿ ತಿಳ್ಕೊಬೇಕಾಗ್ತದೆ ಅಲ್ವಾ? ಆ ನಿಟ್ಟಿನಲ್ಲಿ ತಾಯಿಂದರ ದಿನಾಚರಣೆ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಷಯ. ಇದು ಮಾತಾಡ್ತಾ ಹೋದ್ರೆ ದಿನವೆಲ್ಲ ಹಿಡಿಯುತ್ತೆ. ಹಂಗಾಗಿ ತಾಯಿಯನ್ನ ಪ್ರತಿಯೊಬ್ಬ ಮನುಷ್ಯನು ಜಗತ್ತಲ್ಲಿ ಯಾವುದೇ ಶ್ರೀಮಂತ ಇರಲಿ, ಬಡವ ಇರಲಿ, ಮೇಲಿರಲಿ, ಕೀಳಿರಲಿ, ಯಾವುದೇ ಆಗಲಿ ನಾವೆಲ್ಲ ಈ ಜಗತ್ತಲ್ಲಿ ಸಮಾನರು ಅಲ್ವಾ? ಮಾನವ ಹಕ್ಕುಗಳು ಎಲ್ಲರಿಗೂ ಸಮ. ಯಾವುದೇ ಅಧಿಕಾರಿಗಾಗ್ಬೋದು, ಯಾವುದೇ ವರ್ಗಕ್ಕಾಗ್ಬೋದು, ಯಾವುದೇ ವ್ಯವಸ್ಥೆಗಾಗ್ಬೋದು, ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ವಿ ಆರ್ ಆಲ್, ಎಲ್ಲರೂ ಈಕ್ವಲ್ ಅಲ್ವೇನಪ್ಪ? ಸಮ ಅಲ್ವಾ? ಸಮ ಇಲ್ವಾ? ಅವನಿಗಿಂತ ಚಿಕ್ಕವನ ನೀನು ಇಲ್ಲ. ಉದ್ದ ತುಂಡ ಬೇರೆ, ಡಿಸ್ಕ್ರಿಮಿನೇಷನ್ ಬಣ್ಣ ಬೇರೆ, ಆದ್ರೆ ಹಕ್ಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇದೆ ಅಲ್ವಾ? ಹಾಗಾಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಜೀವನವನ್ನು ಮಾಡಬೇಕಾಗ್ತದೆ. ನಾವೆಲ್ಲ ಇವತ್ತಿಂದ ಬಹಳ ಉತ್ತಮ ವಿದ್ಯಾರ್ಥಿಗಳಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಪೋತರ್ ಮಹಾದೇವು ಇದೇ ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಆರೋಗ್ಯ, ಅಲ್ಲಿನ ಉಚಿತ ದಂತ ಚಿಕಿತ್ಸೆ ಆಗಿರ್ಬೋದು, ಕಾನೂನು ಅರಿವು ಆಗಿರ್ಬೋದು, ಇನ್ನಿತರ ಆರೋಗ್ಯ ಸಮಸ್ಯೆಗೆ ಉಚಿತವಾದ ಕಾರ್ಯಕ್ರಮವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಅಂಥ ದಿವಸದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಮುಂದಿನ ದಿವಸಗಳಲ್ಲಿ ಮಾತಾಡತಕ್ಕಂಥ ಮಾತನ್ನ ಹೇಳ್ತಾ, ಭಗವಂತ ತಮಗೆಲ್ಲ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಬುದ್ಧಿಶಕ್ತಿನ ಕೊಡ್ಲಿ. ಒಳ್ಳೆ ಶಿಸ್ತಿನಿಂದ ಈ ಸಮಾಜವನ್ನ ಕಟ್ಟುವಂತ ಕೆಲಸವನ್ನು ತಾವೆಲ್ಲ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಹಾಗೂ ಕೀರ್ತಿ ಯುವತಿ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದು ನಮ್ಮ ಶಾಲಾ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಈಗಾಗಲೇ ಆ ಪ್ರಬಂಧ ಸ್ಪರ್ಧೆಯಲ್ಲಿ ಯಾರೆಲ್ಲ ವಿಜೇತರಾಗಿದ್ದಾರೆ ಅದನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುತ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಶ್ರೀ ಎಂ ಗುರುಪ್ರಸಾದ್ ಹಿರಿಯ ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ರಾಷ್ಟ್ರೀಯ ಬಸವದಳ ಮಂಡ್ಯ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ಮಗು ಊಟ ಬೈ. ಇವರು ರಾಜ್ಯಾಧ್ಯಕ್ಷರು ಕನ್ನಡ ಸಿರಿ ವೇದಿಕೆ ಮಂಡ್ಯ. ಇವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ವೇದಿಕೆಯನ್ನು ಅಲಂಕರಿಸುತ್ತಾರೆ. ಇವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ಶ್ರೀಮತಿ ಚೋಮಂಡ ಚೌಂದಮ್ಮ ಪೂಣಚ್ಚ, ಕನ್ನಿಕಾ ಕಾವೇರಿ ಸ್ಕೂಲ್ ಮೈಸೂರು, ಇದರ ಸಂಸ್ಥಾಪಕರು. ಇವರು ಸಹ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಅಲಂಕರಿಸಿರುತ್ತಾರೆ. ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಹಾಗೆ ಶ್ರೀಯುತ ಚಂದ್ರು ನಮ್ಮ ಶಾಲಾ ಮುಖ್ಯ ಶಿಕ್ಷಕರು, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೂ ಸಹ ನಮ್ಮ ಎಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಶ್ರೀಮತಿ ಮಂಜುಳಾ ರಮೇಶ್, ಜಿಲ್ಲಾಧ್ಯಕ್ಷರು ಕರ್ನಾಟಕ ಕನ್ನಡ ಸಿರಿ ಫೌಂಡೇಶನ್, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಅಲಂಕರಿಸಿದ್ದಾರೆ. ಇವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದ ಉದ್ಘಾಟನೆ ಫೋಟೋ ಸರಿ ಮಾಡೋಣ. ಬನ್ನಿ ನೀವು ಎಲ್ಲ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುತ್ತಿರುವ
ಎಲ್ಲ ಅತಿಥಿಗಳಿಗೂ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕನ್ನಡ ಪ್ರೇಮಿಗಳಿಗೂ ಅಭಿನಂದನೆಗಳು. ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೋರುತ್ತೇನೆ. ಈಗ ಅಭಿನಂದನಾ ಕಾರ್ಯಕ್ರಮದ ಜೊತೆಯಲ್ಲಿ ಈ ದಿವಸ ಕಸ್ತೂರಿ ಶ್ರೀಗಂಧ ವೇದಿಕೆ, ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಎರಡು ವೇದಿಕೆ ವತಿಯಿಂದ ನಿಮಗೆ ಈಗಾಗಲೇ ತಾಯಂದಿರನ್ನ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಆ ಪ್ರಬಂಧ ಸ್ಪರ್ಧೆ ಬಹುಮಾನ ವಿತರಣೆಗೆ ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಲೂ ಇಷ್ಟೇ, ಈ ಒಂದು ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯಂದಿರನ್ನು ಬೆಳೆದಂಥ ಮಕ್ಕಳು, ಉದ್ಯೋಗಸ್ಥ ಮಕ್ಕಳು, ವೃದ್ಧಾಶ್ರಮಕ್ಕೆ ನುಗ್ಗುತ್ತಿರುವುದು ನೀವೆಲ್ಲರೂ ಗೊತ್ತಿರುವಂಥ ಸಂಗತಿ. ಆ ನಿಟ್ಟಿನಲ್ಲಿ ತಾಯಂದಿರ ಭರವಸೆ ನಮಗೆ ಎಷ್ಟು ಮುಖ್ಯ ಆಗೋದನ್ನು ಅರಿವುಮೂಡಿಸೋಸ್ಕರ ನಾವು ಈ ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ. ಈಗಾಗಲೇ ನಾವು ಕಳೆದ 20 ವರ್ಷಗಳಿಂದ ಕೂಡ ನಮ್ಮ ವೇದಿಕೆ ವತಿಯಿಂದ ಕನ್ನಡ ನಾಡುನುಡಿ ಬಗ್ಗೆ ಜಾಗೃತಿ ಮಾಡಿದ್ದು ಮತ್ತು SSLC ಮತ್ತು PUC ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ಮಾಡುವುದು ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಪುಸ್ತಕ ವಿತರಣೆ ಮತ್ತಿತರ ಲೇಖನಿಗಳು ಎಲ್ಲವನ್ನೂ ಕೂಡ ವಿತರಿಸಿಕೊಂಡು ಬರ್ತಾ ಇದ್ದೇವೆ. ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಜಾಗ ಇರುವಂಥ ಸ್ಥಳಗಳಲ್ಲಿ ಪರಿಸರ ಕಾಪಾಡುವಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಆರೋಗ್ಯ ತಪಾಸಣೆ ಹಾಗೂ ವಯಸ್ಸಾದವರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನು ನಮ್ಮ ವೇದಿಕೆ ಕಳೆದ 20 ವರ್ಷಗಳಿಂದ ಕೂಡ ಹಮ್ಮಿಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮೈಸೂರಿನೂ ಕೂಡ ಈಗಾಗಲೇ 8 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಮೊದಲಿಗೆ ಪೀಪಲ್ಸ್ ಅಂದ್ಬಿಟ್ಟು ಒಂದು ಶಾಲೆ ಇದೆ ಸಬರ್ ಬಸ್ ಸ್ಟ್ಯಾಂಡ್ ಪಕ್ಕ, ಅಲ್ಲೂ ಕೂಡ ಕಳೆದ ಬಾರಿ ಶೋಭಚಂದ್ರ ಅವರು ಹೆಚ್ಚು ಮಾಡಿದ್ರು. ಅವರ ಒಂದು ಇದರಲ್ಲಿ ಕಾರ್ಯಕ್ರಮವನ್ನು ಅಲ್ಲೂ ಕೂಡ 2 ಸಲ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಮೈಸೂರು ಮತ್ತು ಹಾಸನ ಮತ್ತು ಉತ್ತರ ಕರ್ನಾಟಕ, ಬೆಂಗಳೂರು, ರಾಮನಗರ ಇತ್ತೀಚೆಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ವೇದಿಕೆ ತನ್ನದೇ ಆದಂಥ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದೆ. ವಿದೇಶವಾಗಲಿದೆ ನಾಡುನುಡಿ ಕನ್ನಡ ಒಂದು ಉಳಿಸುವ ಸಲುವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಮಕ್ಕಳಲ್ಲಿ ಪೋಷಕರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಒಂದು ಮುಖ್ಯ ಶಿಕ್ಷಕರು ನಾವು ಒಂದು ಸೆಕೆಂಡ್ ಬಹುಮಾನವನ್ನು ಪಡೆದಿರುವಂಥ ಒಂದು ಏನು ಬಂದಿದ್ದಾರೆ ಪ್ರಬಂಧ ಅದನ್ನು ಕೊಟ್ಟಿದ್ರು. ಅದನ್ನು ನಿಜವಾಗ್ಲೂ ಆ ಮಗು ತಾಯಿ ಬಗ್ಗೆ ಎಷ್ಟೊಂದು ನಿಷ್ಕ್ರಿಯವಾಗಿ ಬಂದಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಅದನ್ನು ಆ ಹುಡುಗಿನೇ ಕೂಡ ಒಂದು ಕೆಲವೇ ಕ್ಷಣಗಳಲ್ಲಿ ಅವ್ರ ಕಡೆ ಒಂದು 2 ನಿಮಿಷ ಮಾತಾಡಿಸ್ತೀವಿ. ಎಷ್ಟು ಮಟ್ಟಿಗೆ ಆ ಮಗು ಬರೆದಿದೆ ಅಂದರೆ ಈ ತಾಯಿನ ಮರೆಯಲಾರದೆ ಹಂಚ್ಕೊಂಡಿದ್ದೆ, ಆ ತಂದೆನೂ ಕೂಡ ಅಷ್ಟೊಂದು ಪ್ರೀತಿ ಮಾಡೋದಿದೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವೇದಿಕೆಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಮತ್ತು ನಮ್ಮ ವೇದಿಕೆ ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ನೇತೃತ್ವದಲ್ಲಿ ಹಲವಾರು ಎಲ್ಲ ಊರುಗಳಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತೀವಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಇದು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ, ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲೆ ದಕ್ಷಿಣ ವಲಯ ಕುಕ್ರಹಳ್ಳಿ ಮೈಸೂರು ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ಶಾಲಾ ಮಕ್ಕಳಿಗೆ ತಾಯಿ ಅಮ್ಮ ಕುರಿತು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು STMCಯ ಅಧ್ಯಕ್ಷರಾದಂಥ ಮೈಸೂರಿನ ಸ್ವಾಮಿಯವರು ಬರಬೇಕಾಗಿತ್ತು. ಅನುಪಸ್ಥಿತಿಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆಯಾದಂಥ ಪೂಜ್ಯ ಗುರುಗಳಾದಂಥ ಚಂದ್ರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತಾಡಿದಂತಹ ಹಾಗೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪೋತೇರ ಮಹಾದೇವರವರೇ, ಹಾಗೆ ಮತ್ತೊಬ್ಬರು ಈ ಭಾಗದ ಒಂದು ಕನ್ನಿಕಾ ಕಾವೇರಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು, ಸಮಾಜದ ಚಿಂತಕರು ಹಾಗೂ ಹಿರಿಯರಾದಂತಹ ಮುಖ್ಯ ಶಿಕ್ಷಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ ಚೋಂದಮ್ಮ ಗೂಢಚಾರ್ ಅವರೇ, ಹಾಗೆ
ಕೀರ್ತಿ ಯುವತಿ ಮಹಿಳಾ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಮತಿ ಮಂಜುಳಾ ರಮೇಶ್ ಅವರೇ, ಹಾಗೆ ನಮ್ಮ ವರ್ಲ್ಡ್ ಎಜುಕೇಷನ್ ಸಂಸ್ಥೆಯ ಒಂದು ಸಹಾಯಕರು ಹಾಗೂ ಅಲ್ಲಿಯ ಒಂದು ಭಾಗದ ಒಂದು ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಮತಿ ಅಮೃತಾರವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಸಹ ಶಿಕ್ಷಕರೇ ಹಾಗೂ ಸಾವಿತ್ರಿ ಮೇಡಮ್ ಅವರೇ, ಉಮಾರ್ ಅವರೇ, ಹಾಗೆ ನಮ್ಮ ಪೂಜ್ಯ ಗುರುಗಳಾದಂಥ ನಿರೂಪಕ ಶಿಕ್ಷಕರು ಮಹೇಶ್ ಅವರೇ, ಹಾಗೆ ಮತ್ತೊಬ್ಬರು ಇರ್ತಕ್ಕಂಥ ಗೌರವಾನ್ವಿತ ಶಿಕ್ಷಕರೇ ಹಾಗೂ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಬಹಳ ಮುಖ್ಯವಾಗಿ ನೀವೆಲ್ಲ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ತಾಯಿ